नमस्कार, स्वागत है आपका वंदे भारत 369 में। हम आपको एक नए अंदाज में देश और दुनिया भर में हो रही राजनीतिक और सामाजिक घटनाक्रम की समीक्षा करेंगे। यह घटनाक्रम का आधार क्या हो सकता है, समीक्षा हम निष्पक्ष करेंगे। जानने और समझने के लिए वीडियो अंत तक जरूर देखें। वीडियो पसंद आए तो लाइक और सब्सक्राइब जरूर करें ताकि आपको अनिवासी वीडियो की सूचना मिलती रहे। धन्यवाद। नीट की धांधली की भेंट चढ़ी एक मासूम की जिंदगी। कर्नाटक के कलबुर्गी में नीट अभ्यर्थी भाग्यश्री द्वारा आत्महत्या करने की खबर अत्यंत दुखद एवं चिंताजनक है। एक के बाद एक छात्रों के आत्महत्या करने की खबरें बताती हैं कि देश का युवा अंदर ही अंदर कितना टूट चुका है। पेपर लीक और अव्यवस्था ने लाखों छात्रों का भविष्य दांव पर लगा दिया है। ಸ್ವಲ್ಪ ಫೀಲಿಂಗ್ ಇತ್ತು ನಾನು ಮತ್ತೊಮ್ಮೆ ಬರಿಬೇಕಲ್ಲ ಅನ್ನೋದು ಏನ್ ಬರಿಬೇಕು ನೀಟ್ ಮತ್ತೊಮ್ಮೆ ಬರಿಬೇಕು ಅನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿದ್ರು ಅದೇ ಹೇಳಿದೆವು ಪರ್ಸೆಂಟೇಜ್ ಹೆಚ್ಚಿದ್ರೆ ಕಡಿಮೆ ಬರ್ತದ ಏನಾದ್ರು ಮಾಡಕೈತೆ ಡಿಗ್ರಿ ಯಾವಾಗ ಅದ್ರ ಬಗ್ಗೆ ತೆರಿ ಕಟ್ಕೋಬಹುದು ಎಷ್ಟು ಪರ್ಸೆಂಟೇಜ್ ಬಂತು 92% ಮೆಡಿಕಲ್ ಮಾಡೋಕನ ಏನಿತ್ತು ಮೆಡಿಕಲ್ ಮಾಡೋಕನ ಏನಿತ್ತು ಈಗ ರೀ ಎಕ್ಸಾಮ್ ಆದ ನಂತರ ಏನ್ ಮತ್ತೆ ಏನ್ ಎಕ್ಸಾಮ್ ಮುಂದಿನ ತಿಂಗಳಿಗೆ ಅಲ್ಲ ಎಕ್ಸಾಮ್ ರದ್ದು ಆಯ್ತಲ್ಲ ಬರ್ದಿರ ಎಕ್ಸಾಮ್ ಅವಾಗಿಂದ ಮುಖ ಸೊಪ್ಪ ಮಾಡ್ಕೊಂಡು ಒಂದು ಮೂವ್ ಇರ್ತಿದ್ರು ಅದೇ ಫೀಲಿಂಗ್ ಏನ್ ಹೇಳ್ಕೊಂಡು ಇನ್ನು ಚೆನ್ನಾಗಿದ್ದಾರಲ್ಲ ಏನ್ ಬೆಳಿಗ್ಗೆ ಆಗಿರ್ಬೇಕು ಸರ್ ಸುಮಾರು ಏನಾದ್ರೆ 12 ಗಂಟೆ ಬೆಳಿಗ್ಗೆ ನೋಡ್ರಿ ಡೆತ್ ನೋಟ್ ಅದೇನ್ರ ಬರ್ತದೆ ಏನಿಲ್ಲ ಸರ್ ಯಾರಿಗಾರ ಮೆಸೇಜ್ ಕಳಿಸೋದು ಯಾವ್ದೇನು ಮೊಬೈಲ್ ಏನ್ ಯಾವ್ದಿಲ್ಲ ಅಪರಂಜಿ ಬಂಗಾರ ಇತ್ತು ಅದ್ರ ಏನು ಬಗ್ಗೆ ಇಲ್ಲ ಏನಿಲ್ಲ ಸ್ವಲ್ಪ ಫೀಲಿಂಗ್ ಅದೇ ಇರ್ಬೋದು ಅಂತ ಅನಿಸ್ತದೆ ಈಗ ನಾವು ಯಾರಿಗೂ ಅಪವಾದ ಮಾಡೋದು ಒಳ್ಳೇದಲ್ಲ ಯಾರಿಗೂ ಅಪವಾದ ಕೊಡೋದು ಬೇಡ ಸರ್ ಯಾರಿಗೂ ಕೊಡೋದು ಬೇಡ ಈಗ ನಮ್ಮ ಉಸ್ತಿನ ಯಾರಿಗೆ ಏನನ್ನೋದ್ರು ಏನು ಅನ್ನೋದು ಬೇಡ ಅನ್ನೋದು ಬೇಡ ಏನದು ನಮ್ಮ ಉಸ್ತಿನ ಹೋಗ್ಯಾವ ನಾವೇನು ಅನ್ನಕ್ ಬರಲ್ಲ ಅದ್ರ ಬಗ್ಗೆ ಯಾರಿಗೂ ಬದಲು ಮಾಡೋದು ಬೇಡ ಯಾರಿಗೂ ಅಪವಾದ ಕೊಡೋದು ಬೇಡ ಬೇಡ